Hi guys, welcome to my channel. This is my first ever vlog and today I'm taking you with me to one of the most beautiful adventure places in Karnataka, Dandeli. If you are new here, my name is Albertos and on this channel you will see travel, adventure and real life vlogs. So if you love exploring new places, don't forget to subscribe. ಫೈನಲಿ ನಾವು ಎಷ್ಟೇ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ನಮ್ಮ ಕನ್ನಡನೇ ನಮಗೆ ಕಂಫರ್ಟು ಪರ್ಫೆಕ್ಟು. ಸೊ ನಾವಿದೇ ಫಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ದಾಂಡೇಲಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ವಿತ್ ಮಿನಿಮಮ್ ಬಜೆಟಲ್ಲಿ. ಆ್ಯಂಡ್ ನಾವು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಹೋಗಬೇಕು, ಎಲ್ಲಿ ಉಳ್ಕೋಬೇಕು, ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಹೇಗೆ ಏನು ಇದೆಲ್ಲ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಮೇನ್ ಥಿಂಗ್ ಪರ್ ಪರ್ಸನ್ ಮ್ಯಾಕ್ಸಿಮಮ್ 6 to 7K ಅಷ್ಟರಲ್ಲಿ ನಮ್ಮ ಬಜೆಟ್ ಪ್ಲ್ಯಾನ್ ಮಾಡಬೇಕಿತ್ತು. ಫಸ್ಟ್ ಥಿಂಗ್ ಈಸ್ ದಾಂಡೇಲಿಗೆ ಯಾವುದು ಡೈರೆಕ್ಟ್ ಟ್ರೈನ್ ಇಲ್ಲ. ಸೊ ಇದು ಒಂದು ಮೇನ್ ಡ್ರಾಬ್ಯಾಕ್. ಬಟ್ ಸ್ಟಿಲ್ ದಾಂಡೇಲಿ ಹತ್ತಿರ ಇರೋ 32 ಕಿಲೋಮೀಟರಲ್ಲಿ ಅಲ್ನಾವರ್ ಜಂಕ್ಷನಲ್ಲಿ ಇಳ್ಕೊಂಡು ಅಲ್ಲಿಂದ ದಾಂಡೇಲಿಗೆ ಹೋಗಬೇಕಿತ್ತು. ಬಟ್ ನಮಗೆಲ್ಲ VRL ಬಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಆಸೆ ಇತ್ತು. ಸೊ ಹೋಗೋಕ್ಕೆ VRL ಆ್ಯಂಡ್ ವಾಪಸ್ ಬರೋಕ್ಕೆ ಟ್ರೈನ್ ಅಂದ್ಕೊಂಡಿದ್ವಿ. ವಿ ವಾಂಟ್ VRL ಆ್ಯಂಡ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ವಿತ್ ಬಜೆಟ್ ಫ್ರೆಂಡ್ಲಿ. ಬಟ್ ಇಲ್ಲಿ ಏನಾಯಿತು ಅಂದರೆ ನಮಗೆ ದಾಂಡೇಲಿಲಿ ಬಸ್ ಫೆಸಿಲಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಟ್ರೈನ್ ಮಿಸ್ ಆದರೆ ಕಷ್ಟ. ಆ್ಯಂಡ್ ಆಲ್ಸೋ ಅದು ದೂರ ಬೇರೆ ಇದೆ ಅಲ್ನಾವರ್. ಸೊ ನಮಗೆ ಇದರಲ್ಲಿ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಯಿತು. ಸೊ ಎಟ್ ದ ಎಂಡ್ ಆಫ್ ದಿ ಡಿಸ್ಕಷನ್ ವಿ ಡಿಸೈಡೆಡ್ ಟು ಗೋ ಇನ್ VRL ಕಾಸ್ ಆಫ್ ಸೇಫ್ಟಿ ಆ್ಯಂಡ್ ಕಂಫರ್ಟ್ ಪರ್ಪಸ್. ದುಡ್ಡು ಹೆಂಗಿದ್ರೂ ಖರ್ಚಾಗ್ತಿದೆ, ಇಟ್ಸ್ ಓಕೆ, VRLಗೆ ಹೋಗಿ ಬರೋಣ ಅಂತ ಬುಕ್ ಮಾಡಿದ್ವಿ. ಸೊ ನಾವು ಬುಕ್ ಮಾಡಿದ್ದು ನೈಟ್ 10 PM ಹೊರಡೋಕ್ಕೆ ಬ್ಯಾಂಗ್ಳೂರಿಂದ ದಾಂಡೇಲಿಗೆ. ಸೊ ಸ್ಯಾಟರ್ಡೇ ಸಂಡೇ ಎಂಜಾಯ್ ಮಾಡಿ ಸೊ ಸಂಡೇ ನೈಟ್ 7 PM ದಾಂಡೇಲಿ ಟು ಬ್ಯಾಂಗ್ಳೂರ್ ಬರೋಕ್ಕೆ ಬುಕ್ ಮಾಡಿದ್ವಿ. ಸೊ ನೀವು ದಾಂಡೇಲಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಈಗ ಹೋಗೋಕ್ಕೆ ಗೋ ಇನ್ VRL ಆರ್ ಎನಿ ಅದರ್ ಸ್ಲೀಪರ್ಸ್ ವೇರ್ ಯು ಆರ್ ಕಂಫರ್ಟಬಲ್. ಸೊ ನಾವು ಬೈಕ್ ಅಲ್ಲಿಂದ ದಾಂಡೇಲಿಲಿ ಹೇಗೆ ಓಡಾಡೋದು, ಏನು ಕತೆ, ಅಲ್ಲಿ ಹೆಂಗೆ ಮಾಡೋದು ಅನ್ನೋದು ಅದು ಐಡಿಯಾ ಇತ್ತಿಲ್ಲ. ಸೊ ವೆಬ್ಸೈಟಲ್ಲಿ ಸರ್ಚ್ ಮಾಡಿದಾಗ ಸಾರಾ ಬೈಕ್ ರೆಂಟಲ್ಸ್ ಇತ್ತು. ಸೊ ಅದರಲ್ಲಿ ನಾವು ಸ್ಕೂಟಿ ಬುಕ್ ಮಾಡಿ 500 ಪರ್ ಡೇ ಇದೆ. ಅದು 2 ಡೇಸಿಂದ 1000 ಆಗುತ್ತೆ ಅದು. ಸೊ GST ಸೇರಿ 1180 ಒಂದು ಸ್ಕೂಟಿಗೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ 3 ಸ್ಕೂಟಿನ ಬುಕ್ ಮಾಡಿದ್ವಿ. ಹಾಗೆ ನಾವು ಜಸ್ಟ್ ಡಯಲಲ್ಲಿ ಎಲ್ಲ ರೆಸಾರ್ಟ್ನೂ ಸರ್ಚ್ ಮಾಡಿದ್ವಿ. ಸೊ ಅವರು ಡೈರೆಕ್ಟ್ ವಾಟ್ಸಪ್ಗೆ ಇನ್ಫಾರ್ಮೇಷನ್ ಕಳಿಸಿದ್ರು. 6 ರೆಸಾರ್ಟ್ಸ್ನ ನಾವು ಲಿಸ್ಟ್ ಮಾಡಿದ್ವಿ. ಅದರಲ್ಲಿ ಒಂದು 3 ರೆಸಾರ್ಟ್ಸು ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಅದರಲ್ಲಿ ಒಂದು ಸನ್ಬರ್ಡ್ ರೆಸಾರ್ಟ್ ಅಂತ. ಸೊ ಅದು ಬಂದು 2000 ಪರ್ ಪರ್ಸನ್ ಇತ್ತು. ಸೊ ನಾವು ಅವ್ರಿಗೆ ಮಾತಾಡಿ ಇಷ್ಟು ಜನ ಇದ್ದೀವಿ ಅಂತ ಹೇಳಿ ಡಿಸ್ಕೌಂಟ್ನ ತೊಗೋಬೇಕು ಅನ್ನೋ ರೀಸನ್ಗೆ ಸೊ 1800 ಮಾಡಿದ್ರು ಪರ್ ಪರ್ಸನು. ಸೊ ಆ 1800ಅಲ್ಲಿ ಅದರಲ್ಲಿ 1 ಡೇ ಸ್ಟೇ ಆ್ಯಂಡ್ ಫುಡ್ ಫೆಸಿಲಿಟಿ, ರಾಫ್ಟಿಂಗು, ಕಯಾಕಿಂಗು, ಜಾರ್ಬಿಂಗು ಆ್ಯಂಡ್ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಅಂತ ಸೊ ಹೇಳಿದರು. ಸೊ ಫೈನಲಿ ನಾವು ಅದನ್ನು ಬುಕ್ ಮಾಡಿದ್ವಿ. ಪ್ರೀ ಬುಕ್ಕಿಂಗ್ ಆಗಿತ್ತು, ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ವಿ. ಆ್ಯಂಡ್ ನಾವು 1 ವೀಕ್ ಬ್ಯಾಕ್ VRL ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ. ಸೊ ನಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿತ್ತು, ಯಾವಾಗುತ್ತೆ ಫ್ರೈಡೇ ಈವ್ನಿಂಗ್. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ ಗಾಯ್ಸ್, ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಫ್ರೆಂಡ್ಸ್ ಆಲ್ ಆರ್ ಗೋಯಿಂಗ್ ಟುಗೆದರ್ ಫಾರ್ ದಾಂಡೇಲಿ. ಸೊ ಯಾರಿಗೆ ತಾನೇ ಎಕ್ಸೈಟ್ಮೆಂಟ್ ಇರಲ್ಲ ಹೇಳಿ. ಸೊ ಫೈನಲಿ ಫ್ರೈಡೇ ಆಯಿತು. ಈವ್ನಿಂಗ್ ನಾವೆಲ್ಲ ಬ್ಯಾಕ್ ಪ್ಯಾಕಿಂಗ್ ಎಕ್ಸೆಟ್ರಾ ಎವ್ರಿಥಿಂಗ್ ಸ್ಟಾರ್ಟೆಡ್. ಬಟ್ ಸಡನ್ VRLಯಿಂದ ಒಂದು ಕಾಲ್ ಬಂತು. ಸೊ ದಟ್ ಪಿಕಪ್ ಈಸ್ ಎಟ್ ರಾಜಾಜಿನಗರ್ ಇತ್ತು ನಮಗೆ. ಆದರೆ ಅದು ರೋಡ್ ಕನ್ಸ್ಟ್ರಕ್ಷನಿಂದ ಬ್ಲಾಕ್ ಆಗಿದೆ. ಸೊ ಯು ಕಮ್ ಟು ಯಶವಂತಪುರ್ ಗೋವರ್ಧನ್ ಥಿಯೇಟರ್ ನಿಯರ್ ಅಂತ ಹೇಳಿದ್ರು. ಸೊ ನಾವು ಇದವ್ರು ಓಕೆ ಕನ್ಫ್ಯೂಷನ್ಲಿದ್ವಿ. ಸಡನ್ ಕಾಲ್ ಬಂತಲ್ಲ ಅಂತ ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಅಲ್ಲಿಗೆ ಹೋಗಬೇಕಲ್ಲ ಅಂದ್ಬಿಟ್ಟು ನಾವಿನ್ನೂ ರೆಡಿನೂ ಆಗಿತ್ತಿಲ್ಲ, ಏನೂ ಪ್ಯಾಕಿಂಗ್ ಆಗಿತ್ತಿಲ್ಲ. ಬಟ್ ಬೇಗ ಪ್ಯಾಕ್ ಮಾಡಿಕೊಂಡು ನಾವು ಅದಕ್ಕೆ ಅಗ್ರಿ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಬೇಕಲ್ಲ ಅಂತ. ಆ್ಯಂಡ್ ನಾವು 9:30 ಆದರೂ ಇಲ್ಲೇ ಇದ್ದೀವಿ ಇನ್ನೂ. ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿಂದನೇ ಊಟ ಮಾಡ್ಕೊಂಡು ನಾವು ಫೈನಲಿ ಫಾಸ್ಟಾಗಿ ಎಲ್ಲರನ್ನೂ ಇಲ್ಲಿಂದ ಹೊರಡಿಸ್ಕೊಂಡು ಮೆಟ್ರೋಗೆ ಹೋಗಿ ಯಶವಂತಪುರ ಹತ್ರ ರೀಚ್ ಆಗಿ 200 ಮೀಟ್ರಲ್ಲಿ ಗೋವರ್ಧನ್ ಥಿಯೇಟ್ರ್ ಇದೆ, ಅಲ್ಲೇ VRL ಸ್ಟ್ಯಾಂಡ್ ಇದೆ. ಸೊ ಫೈನಲಿ ವಿ ಆರ್ ಹಿಯರ್ ಇನ್ VRL ಸ್ಟ್ಯಾಂಡ್. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ, ಬಸ್ ಟ್ರ್ಯಾಕ್ ಮಾಡ್ತಿದ್ವಿ. ಬಸ್ಸೇ ಲೇಟ್ ಆಯಿತು. ನಾವು ಲೇಟಾಗಿ ಹೋಗಿದ್ದೀವಿ ಅಂತ ನಾವು ಅಂದ್ಕೊಂಡ್ವಿ, ಬಸ್ ಇನ್ನೂ ಸ್ವಲ್ಪ ಲೇಟ್ ಆಯಿತು. ಅದು ಬಂದಿದ್ದು 10:40 ಆಗಿತ್ತು. ಸೊ ಅವರೇ ಕಾಲ್ ಮಾಡಿದ್ರು, ಬನ್ನಿ ಇಲ್ಲಿ ಹತ್ಕೊಳ್ಳಿ ಅಂತ. ಸೊ ಇದೊಂದು ಅಡ್ವಾಂಟೇಜ್ ಇತ್ತು. ಈವನ್ ದೋ ನಾವೇನಾದ್ರು ಮರ್ತೋದ್ರೆ ಫೋನ್ ನೋಡ್ತಿದ್ರೆ ಬಸ್ ಬಂತಾ ಹೋಯ್ತಾ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಈ ಥರ ಯಾರಾದರೂ ಕಾಲ್ ಮಾಡಿ ಬಂದಿದೆ ಅಂದರೆ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಮಗೆ ಫಸ್ಟ್ ಟೈಮ್. ಸೊ ಇದೊಂದು ಗುಡ್ ಎಕ್ಸ್ಪೀರಿಯೆನ್ಸ್. ಸೊ ನಾವು ಬಂದು ಹೋದ್ವಿ, VRLಗೆ ಹೋದ್ವಿ, ಹತ್ತಿದ್ವಿ. ಆ್ಯಂಡ್ ನಮ್ಮದೆಲ್ಲ ಬುಕ್ ಆಗಿದ್ದು ಅಪ್ಪರ್ ಡೆಕ್ಕಲ್ಲಿ. ನಾವು ಎಲ್ಲರೂ ಡಬಲ್ ಡೆಕ್ನ ಬುಕ್ ಮಾಡಿದ್ವಿ. ಸೊ ಕಂಫರ್ಟಾಗಿರುತ್ತೆ ಅಂತ ಅಪ್ಪರ್ ಡೆಕ್ಕಲ್ಲಿ ಸೆಟಲ್ ಆದ್ವಿ. ಆ್ಯಂಡ್ VRL ಫಸ್ಟ್ ಟೈಮ್ ಪ್ಲಸ್ ಅಪ್ಪರ್ ಡೆಕ್ ಪ್ಲಸ್ ವಿಂಡೋ ಸೈಡ್ ಸೀಟ್, ಪೀಸ್ಫುಲ್, ಸಿಕ್ಕಾಬಟ್ಟೆ ಪೀಸ್ಫುಲ್. ಆ್ಯಂಡ್
ಫುಲ್ ಸ್ಟ್ರೈನ್ ಆಗಿತ್ತು. ನಿದ್ದೆ ಮಾಡಿ ಮಾರ್ನಿಂಗ್ 7ಗೆ ಎಚ್ಚರ. ದಾಂಡೇಲಿ ಹತ್ತಿರ ಇದ್ವಿ. ಅಪ್ಪರ್ ಡೆಕ್ಲಿ, ವಿಂಡೋ ಸೀಟ್ಲಿ, ಫಾರೆಸ್ಟ್ ವ್ಯೂ, ಮಾರ್ನಿಂಗ್ ಟೈಮ್ ದಾಂಡೇಲಿ ಹೆವಿ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಒಳ್ಳೆ ವ್ಯೂ ಇತ್ತು. ಅದನ್ನ ಎಂಜಾಯ್ ಮಾಡ್ತಾ 8 ಹಾಗೆ ನಾವು ರೀಚ್ ಆದ್ವಿ ದಾಂಡೇಲಿಗೆ. 8:30 ಆಯಿತು. ಆ್ಯಂಡ್ ನಾವು ಅಲ್ಲಿ ಇಂದ್ರೂ ಕಾಂಪ್ಲೆಕ್ಸಿಂದ 200 ಮೀಟರಲ್ಲಿ ಸಾರಾ ಬೈಕ್ ರೆಂಟಲ್ಸ್ ಇದೆ. ಸೊ ಅಲ್ಲಿಗೆ ಹೋಗಿ ಸ್ಕೂಟಿನ ಪಿಕ್ ಮಾಡಿ ನಮ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿ ಸ್ಕೂಟಿನ ತೊಗೊಂಡ್ವಿ. ಹಾಗೆ ಅಲ್ಲಿಂದ ಮುಂದೆ 1 ಕಿಲೋಮೀಟರಲ್ಲಿ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲೇ ಪೆಟ್ರೋಲ್ ಹಾಕಿಸಿ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಬ್ರೇಕ್ಫಾಸ್ಟ್ ಹೋಗಬೇಕಿತ್ತು. ಹೋಟೆಲ್ನ ಸರ್ಚ್ ಮಾಡಿ ಅಲ್ಲೊಂದು ಹೋಟೆಲ್ಗೆ ಹೋಗಿ ಅಲ್ಲಿ ಎಲ್ಲರದ್ದು ತಿಂಡಿ ಆಯಿತು. ತಿಂಡಿ ತಿಂದು ಆರಾಮಾಗಿ ಕಾಫಿ ಟೀ ಕೊಟ್ಟು ಫೈನಲಿ ನಮಗಿದ್ದಿದ್ದು 11 o'clockಗೆ ಚೆಕ್-ಇನ್ ಇದ್ದಿದ್ದು ರೆಸಾರ್ಟು. ನಾವೇನು ಅಂದ್ಕೊಂಡ್ವಿ ಅಂದರೆ 11ಗೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ವಿ. ಸೊ ನಮ್ಗೆ ಅದು ಮುಂಚೆ ಹೋಗ್ಬೋದು ಅನ್ನೋ ಐಡಿಯಾನೂ ಇತ್ತಿಲ್ಲ. ಹಾಗಾಗಿ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದ್ವಿ. ದಾಂಡೇಲಿ ಪಕ್ಕದಲ್ಲೇ ಒಂದು ರಿವರ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲೊಂದು ಸತಿ ಹೋದರೆ ಸೊ ಆ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ನಾವು ಅಲ್ಲೇ ತುಂಬ ಫೋಟೋ ಎಲ್ಲ ತೊಗೊಂಡು, ರಿವರ್ ಒಳಗಡೆ ಎಲ್ಲ ಎಂಟ್ರಿ ಇಲ್ಲ, ಅಲ್ಲಿ ಕ್ರೊಕೊಡೈಲ್ ಇದೆ ಅಂತ ಬೋರ್ಡ್ ಹಾಕಿದ್ರು. ಸೊ ಅಲ್ಲೇ ಎಲ್ಲ ಚೆನ್ನಾಗಿತ್ತು. ಫೋಟೋ ಎಲ್ಲ ತೊಗೊಂಡು ಎಂಜಾಯ್ ಮಾಡಿ ಅಲ್ಲೇ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ರೆಸಾರ್ಟ್ ಲೊಕೇಶನ್ ಹಾಕ್ಕೊಂಡು ರೆಸಾರ್ಟ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ದ ಥಿಂಗ್ ಈಸ್ ನೋ ನೆಟ್ವರ್ಕ್ ಈಸ್ ಆಲ್ಸೋ ಅವೈಲಬಲ್ ದೇರ್. ನಾವು ಹಾಗೆ ಹೆಂಗೋ ಟ್ರ್ಯಾಕ್ ಮಾಡಿಕೊಂಡು ಹೋಗಿ ಫಾರೆಸ್ಟ್ ಏರಿಯಾ ಒಳ್ಳೆ ಪೀಸ್ಫುಲ್ ಆಗಿತ್ತು. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಸನ್ಬರ್ಡ್ ರೆಸಾರ್ಟ್ ಹತ್ರ ಹೋದ್ವಿ ಫೈನಲಿ. ಅಲ್ಲಿ ಹೋದ್ಮೇಲೆ ಪೇ ಎಲ್ಲ ಮಾಡಿದ್ವಿ. ಸೊ ಫೈನಲಿ ಅವ್ರು ರೂಮ್ ತೋರಿಸ್ತಿದ್ದಾರೆ. ಸೊ ಅದು ನಾವು ಬುಕ್ ಮಾಡಿರೋದಕ್ಕೆ ಮ್ಯಾಚಿಂಗ್ ಇಲ್ಲ. ನಾವು ಅದನ್ನು ಕೇಳಿದ್ರೆ ಅವರು ಇನ್ನೊಂದು ಸತಿ ಚೆಕ್ ಮಾಡಿದ್ರು, ರೀಚೆಕ್ ಮಾಡಿದ್ರು. ಸೊ ನಾವು ಇದಲ್ವಾ ಫೋಟೋ ಕಳಿಸಿದ್ದು ಅಂತೆಲ್ಲ ಕೇಳಿದ್ಮೇಲೆ ಸೊ ಅವರು ಒಂದು ಏಜೆನ್ಸಿಗೆ ಕಾಲ್ ಮಾಡಿದ್ರು. ಅವರು ಇಲ್ಲ, ಇಲ್ಲಿ ವೇಕೆನ್ಸಿ ಇಲ್ವಲ್ಲ, ಬೇರೆದಕ್ಕೆ ಹಾಕ್ತೀನಿ ಅಂದರು. ಸೊ ನಮಗೆ ಇಲ್ಲಿ ಸಡನ್ ಶಾಕ್, ಈ ಥರನೂ ಇರುತ್ತೆ ಅಂತ ನಮಗೆ ಗೊತ್ತಿದ್ದಿಲ್ಲ. ಸೊ ಇದು ಏಜೆನ್ಸಿ ಕಡೆಯಿಂದ ಬುಕ್ ಆಗುತ್ತೆ, ನಾವು ಬುಕ್ ಮಾಡಿದ್ರೆ ಅಂತ. ಸೊ ಅವ್ರ ಆ ಥರ ತೋರಿಸ್ದಾಗ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇಲ್ಲ, ಆ ಟೈಮಿಗೆ ನಮಗೆ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಅಲ್ಲ, ನಮ್ಮೂರಲ್ಲ, ಓಕೆ ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ಸ್ ಇತ್ತು. ಸೊ ಅದಾದಮೇಲೆ ನಾವು ಅಲ್ಲಿ ನೇಚರ್ ನೆಸ್ಟ್ ಅಂತ ಒಂದು ರೆಸಾರ್ಟ್ ಇದೆ. ಅಲ್ಲಿಂದನೇ ಒಂದು 3 to 5 kilometers ಇದೆ. ಸೊ ಅಲ್ಲಿ ತನಕ ಹೋದ್ವಿ ವಾಪಸ್. ಸೊ 12 PM ನಾವು ರೀಚ್ ಆದ್ವಿ. ಮಧ್ಯಾಹ್ನನೇ ಆಗೋಯಿತು, ಆಲ್ರೆಡಿ ಸಾಟರ್ಡೆ. ಸೊ ನೀವು ರೆಸಾರ್ಟ್ ಬುಕ್ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ, ಅದೇ ರೆಸಾರ್ಟ್ ಅದೇ ರೂಮ್ನ ಅಂತ. ಆಮೇಲೆ ನಮ್ಮ ನೆಸೆಸಿಟಿಗೆ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಸಿಚುವೇಶನ್ ಬಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಆವಾಗ ನಮಗೆ ಎಕ್ಸೈಟ್ಮೆಂಟ್ ಒಂದು 10% ಕಮ್ಮಿ ಆದಂಗೆ ಆಗುತ್ತೆ. ಸೊ ಎಲ್ಲ ಕಡೆನೂ ಹೀಗೆ ಆಲ್ಮೋಸ್ಟ್ ನಮಗೆ ಸಿಕ್ಕಿದ ಪೀಪಲ್ಸ್ ಎಲ್ಲ ಸೇಮ್ ರಿವ್ಯೂಸ್ ಇದನ್ನೇ ಹೇಳಿದ್ರು. ನೋ ವೇಕೆನ್ಸಿ, ಏಜೆನ್ಸಿ ಈ ಥರನೇ ಶಿಫ್ಟ್ ಮಾಡಿದ್ರು ಅಂತ. ಸೊ ಇದೊಂದು ದಾಂಡೇಲಿ ಡಿಸಪಾಯಿಂಟ್ ಆಗಿತ್ತು. ಆ್ಯಂಡ್ ದ ಥಿಂಗ್ ಈಸ್ ನೇಚರ್ ನೆಸ್ಟ್ಲಿ ಬಂದು ಶಿಫ್ಟ್ ಆಗಿ ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಎಲ್ಲರೂ ಸ್ವಲ್ಪ ಎಂಜಾಯ್ ಮಾಡಿ ಆ್ಯಕ್ಟಿವಿಟೀಸ್ನ ರೆಸಾರ್ಟ್ ಹತ್ರ ಟಿಕೆಟ್ ಇಸ್ಕೊಂಡ್ವಿ. ಎಲ್ಲ ಆ್ಯಕ್ಟಿವಿಟೀಸ್ಗೆ ರಾಫ್ಟಿಂಗ್, ಕಯಾಕಿಂಗ್ ಎಲ್ಲದಕ್ಕೂ. ಸೊ ನಾವು ಅವತ್ತೇ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ವಿ ಅದನ್ನ. ಸೊ ಅಲ್ಲಿಗೆ ನಾವು ಇಲ್ಲಿ ಊಟ ಮಾಡ್ಕೊಂಡು ರೆಸಾರ್ಟಲ್ಲಿ ಅಲ್ಲಿಗೆ ಹೋಗೋ ಹೊತ್ತಿಗೆ ಇಲ್ಲಿಂದ ಹೊರಟಿ 3 PM ಅಲ್ಲಿಗೆ ಹೋಗಿ ರೀಚ್ ಆಗಿದೆ ನಾವು 4:30ಗೆ. ಆ್ಯಕ್ಟಿವಿಟೀಸ್ ರಿವರ್ ರಾಫ್ಟಿಂಗ್ ಅಲ್ಲಿ ಜಾಗಕ್ಕೆ. ಸೊ ಇಲ್ಲಿ ರೆಸಾರ್ಟಿಂದ 15 kilometers ಇತ್ತು. ಅಲ್ಲಿಂದ ಕಂಪ್ಲೀಟ್ ಫಾರೆಸ್ಟ್ ಏರಿಯಾ, ಬಟ್ ಬೆಸ್ಟ್ ಪೀಸ್ಫುಲ್ ವ್ಯೂ. ಅಲ್ಲಿ ಹೋಗಿ ಫೈನಲಿ ತುಂಬ ರಶ್ ಇತ್ತು. ಬಟ್ ಸ್ಟಿಲ್ ಎಲ್ಲ ಆ್ಯಕ್ಟಿವಿಟೀಸ್ನೂ ಮುಗಿಸಿ ಮಾರ್ನಿಂಗ್ ಪ್ಲೇಸಸ್ ಸಫಾರಿಗೆ ನೆಕ್ಸ್ಟ್ ಡೇ ಪ್ಲ್ಯಾನ್ ಇತ್ತು. ಸೊ ಸ್ವಲ್ಪ ಲೇಟ್, ಬಟ್ ಸ್ಟಿಲ್ ಕಯಾಕಿಂಗ್, ರಾಫ್ಟಿಂಗ್, ಜಾರ್ಬಿಂಗ್ ಎವ್ರಿಥಿಂಗ್ ಈಸ್ ಅಲ್ಟಿಮೇಟ್ ಆಗಿತ್ತು. ವಿತಿನ್ 7 PM ಎಲ್ಲ ಕಂಪ್ಲೀಟಾಗಿ ಬಂದು ಜಾಸ್ತಿ ಇತ್ತು. ಸೊ ಕಾಫಿ ಕುಡ್ದು ವಾಪಸ್ ರೆಸಾರ್ಟ್ಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಹೋಗೋ ಫಾರೆಸ್ಟ್ ಏರಿಯಾದಲ್ಲಿ. ಸೊ ಫೈನಲಿ ಒಂದು 7:45, 8 ಹೊತ್ತಿಗೆ ನಾವು ರೆಸಾರ್ಟಿಗೆ ರೀಚ್ ಆಗಿದ್ವಿ. ಅಲ್ಲಿ ಎಲ್ಲ ನಮಗೆ ಸ್ವಲ್ಪ ಫ್ರೆಂಡ್ಸ್ ಆಗಿದ್ದರು. ಎಲ್ಲದು ಚೆನ್ನಾಗಿತ್ತು. ಸೊ ಹಾಗಾಗಿ ನೈಟ್ ಲೈಟಿಂಗ್ಸ್ ಇತ್ತು ರೆಸಾರ್ಟಲ್ಲಿ, ಸ್ವಲ್ಪ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ನಾವು ಬ್ಯಾಡ್ಮಿಂಟನ್ ಆಡಿ, ಕೇರಮ್ ಎಲ್ಲ ಆಡಿ, ಸ್ವಲ್ಪ ಹೊತ್ತು ಜೋಕಾಲಿ ಎಲ್ಲ ಆಡಿಕೊಂಡು ರೈನ್ ಡ್ಯಾನ್ಸಿಗೆ ಹೋದ್ವಿ. ಸೊ ರೈನ್ ಡ್ಯಾನ್ಸ್, ಚಳಿ ಬೇರೆ ಇತ್ತು, ರೈನ್ ಡ್ಯಾನ್ಸ್ನ ಮಾಡಿ ಫ್ರೆಶ್ ಆಗಿ ಫೈನಲಿ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದ್ವಿ. ನೆಕ್ಸ್ಟ್ ಬಂದು ಕ್ಯಾಂಪ್ ಫೈರ್ಗೆ ಹೋಗಿ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮೆಮೊರಿ ಶೇರಿಂಗ್, ಟಾಕಿಂಗ್, ಲಾಫಿಂಗ್, ಲೈಕ್ ಎಲ್ಲರೂ ಇದ್ದರು. ಅಲ್ಲೊಂದು 45 minutes ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ಅದು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ನಾವು ಊಟ ಮಾಡಿ ಅದಾದಮೇಲೆ ಬೆಳಗ್ಗೆ ಇನ್ನೂ ನಾವು ಬೇರೆ ಆ್ಯಕ್ಟಿವಿಟೀಸ್ಗೆ, ಪ್ಲೇಸಸ್ಗೆಲ್ಲ ಹೋಗಬೇಕಿತ್ತು. ಅದನ್ನು ಯೋಚನೆ ಮಾಡ್ತಾ ಇಲ್ಲೇ ಸ್ಟ್ರೈನ್ ಆಗಿದೆ ಅಂತ ಬಂದ್ವಿ. ಬಟ್ ಸ್ಟಿಲ್ ಸ್ಟ್ರೈನ್ ಆಗಿದೆ ಅಂದ್ಕೊಂಡೆ ಕೇರಮ್ನ 1 ಗಂಟೆ ತನಕ, ಮಿಡ್ನೈಟ್ ತನಕ ಆಡಿದ್ವಿ. ಸೊ ಆವಾಗ 1 ಗಂಟೆ ಆಗಿತ್ತು, ಮಲ್ಕೊಂಡ್ವಿ. ಬೆಳಗ್ಗೆ 6ಗೆ ಅಲಾರಾಮ್ ಇಟ್ಟಿದ್ದೀವಿ. ಸೊ ಎಲ್ಲ ಎದ್ದಿದ್ದು 9:30ಗೆ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ
ಫೈನಲಿ ನಾವು ಯಾವ್ಯಾವ ಪ್ಲೇಸಸ್ಸಿಗೆ ಹೋಗಬೇಕು ಅಂತ ಫಸ್ಟು ಡಿಸೈಡ್ ಆದ್ವಿ ಕುತ್ಕೊಂಡಲ್ಲೇ. ಸೊ ನಾವು ಅಂದ್ಕೊಂಡಿದ್ದ ಪ್ಲೇಸಸ್ ಬಂದು ಸಿಂತರಿ ರಾಕ್ಸು ಆ್ಯಂಡ್ ಮೌಲಂಗಿ ಎಕೋ ಪಾರ್ಕು ಆ್ಯಂಡ್ ಒಂದು ವ್ಯೂ ಇತ್ತು ಆ್ಯಂಡ್ ಕ್ರೊಕೊಡೈಲ್ ಪಾರ್ಕ್ ಸಫಾರಿ. ಸೊ ನಾವು ಎದ್ದಿರೋದೇ 10, ಸೊ ಹೊರಟಿರೋದೇ ಆ ಟೈಮಲ್ಲಿ ಅಂದಾಗ ನಾವು ವ್ಯೂ ನೋಡ್ಕೊಂಬರೋಣ, ಸೈಕ್ಸ್ ವ್ಯೂ ಪಾಯಿಂಟ್ನ ಹೆಂಗಿರುತ್ತೆ ಅಂತ ಅಲ್ಲಿ ಕೇಳ್ತಾ ಇದ್ವಿ. ಸೊ ಅಲ್ಲಿ ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು. ಆವಾಗ ಅದು ಗೊತ್ತಾಯಿತು. ಸೊ ಪರ್ಮಿಷನ್ ತೊಗೊಂಡು ವ್ಯೂಗೆ ಹೋಗಬೇಕು ಅಂದರೆ ನಮಗೆ ಯಾರೂ ಗೊತ್ತೂ ಇತ್ತಿಲ್ಲ. ಆ್ಯಂಡ್ ದ ಥಿಂಗ್ ಈಸ್ ನಮ್ಮ ಮೈಂಡಲ್ಲಿ ಏನಿರುತ್ತೆ ಅಂದರೆ ಇಟ್ಸ್ ಓಕೆ, ನಾವು ಆಲ್ರೆಡಿ ವ್ಯೂ ನೋಡಿದ್ದೀವಿ, ನಮ್ಮ ಕಡೆ ಎಲ್ಲ ಹೆವಿ ವ್ಯೂ ಇದೆ ಅಲ್ವಾ, ನಾರ್ಮಲಾಗಿ ಬರೋದು ಹಾಗೆ ಅಲ್ವಾ, ಪರವಾಗಿಲ್ಲ ಇದೊಂದು ಮೈನಸ್ ಮಾಡೋಣ ಅಂತ ಸೊ ಅಂದ್ಕೊಂಡು ನಾವು ಆಮೇಲೆ ಸಿಂತರಿ ರಾಕ್ಸ್ ಕಡೆ ಹೊರಟ್ವಿ. ಸೊ ಅಲ್ಲಿ ಫಾರೆಸ್ಟ್ ಏರಿಯಾ ತುಂಬ ಚೆನ್ನಾಗಿತ್ತು. ಬಟ್ ಬ್ಯಾಡ್ ಏನು ಅಂದರೆ ಸಿಂತರಿ ರಾಕ್ಸ್ ತನಕ ಹೋದ್ವಿ, ಅಲ್ಲಿ ಕ್ಲೋಸ್ಡ್ ಅಂತ ಗೊತ್ತಾಯಿತು. ಬಟ್ ಸ್ಟಿಲ್ ಬೇಜಾರಾದರೂ ಇಟ್ಸ್ ಓಕೆ, ಅಲ್ಲೇ ಒಳ್ಳೆ ಫಾರೆಸ್ಟ್ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಅದೊಂದು ಖುಷಿಗೋಸ್ಕರ ಸೊ ವಾಪಸ್ ಬಂದ್ವಿ. ಸೊ ಬಟ್ ಮೇನ್ ಥಿಂಗ್ ಈಸ್ ದಾಂಡೇಲಿ ಸಿಟಿ ಒಳಗೆ ಬಿಟ್ಟರೆ ಎಲ್ಲೂ ನೋ ನೆಟ್ವರ್ಕ್, ನಥಿಂಗ್. ಬಟ್ ಪೀಸ್ಫುಲ್ ಆಗಿರುತ್ತೆ. ಬಟ್ ಸ್ಟಿಲ್ ಎಮರ್ಜೆನ್ಸಿ ಅಂದರೂ ನಿಮಗೆ ನೆಟ್ವರ್ಕ್ ಇರಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಯಾವುದಕ್ಕೂ ವಾಟರ್ ಬಾಟಲ್ನ ಮತ್ತು ಪೆಟ್ರೋಲ್ ಬಾಟಲ್ನ ತೊಗೊಂಡು ಹೋಗಿದ್ವಿ, ಪೆಟ್ರೋಲ್ ಹಾಕ್ಸ್ಕೊಂಡು. ಬಿಕಾಸ್ ಮಧ್ಯಾಹ್ನಾದ್ರು ಗಾಡಿ ನಿಂತು ಹೋದರೆ ಬೇಕಾಗುತ್ತೆ. ಸೊ ಇದನ್ನು ನೀವು ಕ್ಯಾರಿ ಮಾಡಿ ಒಂದು ಬಾಟಲ್ ಪೆಟ್ರೋಲ್ ಎಕ್ಸ್ಟ್ರಾ ತೊಗೊಂಡು ಹೋಗಿದ್ವಿ. ಯಾವುದಕ್ಕೂ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅದಾದಮೇಲೆ ಕ್ರೊಕೊಡೈಲ್ ಪಾರ್ಕಿಗೆ ಬಂದ್ವಿ. ಅಲ್ಲಿ ಬಂದು ಪರ್ ಪರ್ಸನ್ 50 ರೂಪೀಸ್ ಇದೆ. ಆ್ಯಂಡ್ ಕ್ರೊಕೊಡೈಲ್ ಪಾರ್ಕ್ ಹತ್ರನೇ ಆ್ಯಕ್ಚುಲಿ ದಾಂಡೇಲಪ್ಪ ದೇವಸ್ಥಾನವೂ ಇದೆ. ಸೊ ಎರಡೂ ಅಲ್ಲೇ ನಿಮಗೆ ಸಿಗುತ್ತೆ. ಕ್ರೊಕೊಡೈಲ್ ಪಾರ್ಕಿಗೆ ಹೋದ್ವಿ, ಅಲ್ಲೆಲ್ಲ ಚೆನ್ನಾಗಿತ್ತು. ಕ್ರೊಕೊಡೈಲ್ಸ್ನ ನೋಡಿ ಎಂಜಾಯ್ ಮಾಡ್ತಾ ಎಲ್ಲ ಫೋಟೋ ತೊಗೊಂಡು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಾದಮೇಲೆ ಟೆಂಪಲ್ ಇದೆ, ಅಲ್ಲಿಂದ ವಾಪಸ್ ನಾವು ಹೊರಟಿದ್ದು. ನೆಕ್ಸ್ಟು ಸಫಾರಿಗೆ ಹೋಗೋಣ ಫಸ್ಟು, ಅದಾದಮೇಲೆ ಮೌಲಂಗಿ ಎಕೋ ಪಾರ್ಕಿಗೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ಅಲ್ಲೇನಾಯ್ತು ಅಂದರೆ ಮೌಲಂಗಿ ಎಕೋ ಪಾರ್ಕ್ 5:30 ಕ್ಲೋಸ್ ಅಂತ ಗೊತ್ತಾಯಿತು. ಸೊ ನಾವು ಅಂದ್ಕೊಂಡ್ವಿ ಅಲ್ಲಿಗೆ ಫಸ್ಟ್ ಹೋಗೋಣ, ಅದಾದಮೇಲೆ ಸಫಾರಿಗೆ ಹೋಗೋಣ ಅಂತ. ಇಲ್ಲಿ ಹೆಂಗಾಯ್ತು ಅಂದರೆ ಈ ಕಡೆ ಇಲ್ಲ ಇದಕ್ಕೆ ಹೋಗಬೇಕು ಇಲ್ಲ ಅದಕ್ಕೆ ಹೋಗ್ಬೇಕು, ಎರಡರಲ್ಲಿ ಒಂದೇ ಆಪ್ಷನ್ ಇದ್ದಿದ್ದು. ಆಮೇಲೆ ನಮಗೆ ತುಂಬ ಜನ ಬಂದು ಹೇಳಿದ್ರು ಸಫಾರಿಲಿ ನೀವು ಈಗ ಹೋದರೂ ನೋ ಯೂಸ್, ಯಾವ ಪ್ರಾಣಿನೂ ಇಷ್ಟೊತ್ತಿನಲ್ಲಿ ಸಿಗಲ್ಲ. ಸೊ ನೀವು ಮಾರ್ನಿಂಗ್ ಟೈಮಲ್ಲಿ ಹೋದರೆ ಅರ್ಥ ಇರುತ್ತೆ, ಇಷ್ಟೊತ್ತಿನಲ್ಲಿ ಹೋದರೂ ಅದು ಕ್ಲೋಸ್ ಆಗುತ್ತೆ ಅಂತ. ಸೊ ವಿ ಡಿಸೈಡೆಡ್ ಟು ಗೋ ಫಾರ್ ಮೌಲಂಗಿ ಎಕೋ ಪಾರ್ಕ್. ಸೊ ಮೌಲಂಗಿ ಎಕೋ ಪಾರ್ಕ್ ಹತ್ರ ಬಂದ್ವಿ. ಅಲ್ಲಿ 30 ರೂಪೀಸ್ ಪರ್ ಪರ್ಸನ್ ಇದೆ ಮೌಲಂಗಿ ಎಕೋ ಪಾರ್ಕಿಗೆ. ಸೊ ಅಲ್ಲಿ ವಿತ್ ರಿವರ್ ವ್ಯೂ ಇದೆ, ಅಲ್ಲಿ ಬೋಟಿಂಗ್ ಆ್ಯಂಡ್ ಗೋ ಕಾರ್ಟಿಂಗ್ ಎಲ್ಲ ಅವೈಲೇಬಲ್ ಇರುತ್ತೆ. ತುಂಬ ಚೆನ್ನಾಗಿದೆ ಮೌಲಂಗಿ ಎಕೋ ಪಾರ್ಕ್. ಸಿಂಪಲಾಗಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು. ಮತ್ತು ನಾವು ಸ್ನಾನ ಎಲ್ಲ ಮಾಡ್ಕೊಬಂದರೆ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಅಂತಲೂ ಮಾಡಿದ್ದಾರೆ. ಸೊ ಅದೆಲ್ಲ ಆಗಿ ಒಳ್ಳೆ ವ್ಯೂ ಎಲ್ಲ ಆಗಿ ಸುತ್ತಾಡಾದಮೇಲೆ ಗೋ ಕಾರ್ಟಿಂಗ್ ಇದೆ. ಅಲ್ಲಿ ಬಂದು 3 ಲ್ಯಾಪ್ಸ್ಗೆ 300 ರೂಪೀಸ್ ಫಾರ್ 2 ಪರ್ಸನ್ಸ್ ಇದೆ. ಆರ್ಎಲ್ಸ್ ಫಾರ್ ಸಿಂಗಲ್ ಪರ್ಸನ್ ಆಲ್ಸೋ 300 ರೂಪೀಸ್ ಇದೆ ಫಾರ್ 3 ಲ್ಯಾಪ್ಸ್ ಗೋ ಕಾರ್ಟಿಂಗ್. ಅದು ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಒಂದು ಸತಿ ಎಲ್ಲದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋದಾಗ ಅದನ್ನು ನಾವು ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು 6 PM ಎಲ್ಲ ಮುಗಿಸಿ ಪಿಕ್ಸ್ ಎಲ್ಲ ತೊಗೊಂಡು ಸೊ ಸ್ವಲ್ಪ ಮುಂದೆ ಹೊರಟ್ವಿ. ಮುಂದೆ ಬರೋವಾಗ ಅಲ್ಲೊಂದು ಚಾಟ್ ಸೆಂಟರ್ ಇತ್ತು. ಸೊ ಅಲ್ಲಿ ಕುತ್ಕೊಂಡು ಚಾಟ್ಸ್ ಎಲ್ಲ ತಿಂದು ನೆಮ್ಮದಿಯಾಗಿ ಎಲ್ಲರೂ ಟೀ ಕುಡಿದು ಫ್ರೆಶ್ ಅಪ್ ಆಗಿ ಫೈನಲಿ ಸ್ಕೂಟಿನ ಕೊಟ್ಟಿರೋ ಸಾರಾಗೆ ಅವರಿಗೆ ವಾಪಸ್ ಕೊಡಬೇಕು ಅಂತ ಸೊ ಸೇಮ್ ರೂಟ್ ಹಾಕ್ಕೊಂಡು ಅಲ್ಲಿಗೆ ಹೋಗ್ತಿದ್ವಿ. ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ VRL ಬಂದಿತ್ತು, ಸೇಮ್ ಇಂದ್ರು ಕಾಂಪ್ಲೆಕ್ಸ್ ಹತ್ರ. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಆ್ಯಂಡ್ ಮೈನ್ ಥಿಂಗ್ ಈಸ್ ನಾವು ಎಲ್ಲರೂ ಸ್ಕೂಟಿ ತೊಗೊಂಡಿದ್ವಿ. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜು. ಆ್ಯಕ್ಚುಲಿ ಎಲ್ಲಿ ಬೇಕಂಗೆ ಸುತ್ತಾಡ್ಬೋದು. ಆ್ಯಂಡ್ ದ ಥಿಂಗ್ ಈಸ್ ಅಲ್ಲಿ ಏನೂ ಫೆಸಿಲಿಟಿ ಆ ಥರ ಎಲ್ಲ ಇಲ್ಲ. ಇಲ್ಲಿಂದ ಅಲ್ಲಿಗೆ ಆಟೋದಲ್ಲಿ ಹೋಗ್ಬೋದು, ಆ ಥರ ನಮಗೆ ಮೈಂಡ್ ಸೆಟ್ ಫಿಕ್ಸ್ ಆಗಿರುತ್ತೆ ಏನಾದ್ರು ಇರುತ್ತೆ ಅಂತ. ಸೊ ಅಲ್ಲಿ ಆ ಥರ ಇಲ್ಲ. ಸೊ ಏನಾದರೂ ಆಗಲಿ ಒಂದು ಸ್ಕೂಟಿ ಏನಾದರೂ ಒಂದು ತೊಗೊಂಡಿರಿ, ಅದು ತುಂಬ ಹೆಲ್ಪ್ಫುಲ್. ನೀವೇನು ಮಾಡೋಕ್ಕಾದರೂ ಸ್ಕೂಟಿ ಬೇಕೇ ಬೇಕು ದಾಂಡೇಲಿಲಿ. ಅದಾದಮೇಲೆ ಬಂದು ಸಾರಾ ಬೈಕ್ ರೆಂಟಲ್ಸ್ ಅವ್ರಿಗೆ ಬೈಕ್ನ ಕೊಟ್ಟು ಸೊ ಅಲ್ಲಿ ಐಸ್ ಕ್ರೀಮ್ನೆಲ್ಲ ತಿಂದ್ಕೊಂಡು VRL ಹತ್ತಿದ್ವಿ. ಅದು 7:20 ಹೊರಡ್ತು. ಸೊ ನೈಟ್ ವ್ಯೂ ಚೆನ್ನಾಗಿತ್ತು, ನಮಗೆ ತುಂಬ ಶೈನ್ ಬೇರೆ ಆಗಿತ್ತು. ಸೊ ನಾವು ಸ್ವಲ್ಪ ಹೊತ್ತು ಫೋನ್ ನೋಡಿದ್ವಿ, ಆಮೇಲೆ ನೋ ನೆಟ್ವರ್ಕ್, ವಿ ಲಾಸ್ಟ್ ನೆಟ್ವರ್ಕ್. ಅದಾದಮೇಲೆ ಮೂವಿ ಎಲ್ಲ ನೋಡೋಣ ಅನ್ನೋ ಪ್ಲಾನ್ ಇತ್ತು. ಸೊ ನೆಟ್ವರ್ಕೇ ಇಲ್ಲ, ನಾವು ಡೌನ್ಲೋಡೆಡ್ಸ್ ಎಲ್ಲ ಅದು ತೊಗೊಂಡೇ ಹೋಗಿಲ್ಲ. ಫೈನಲಿ ಅಲ್ಲಿ ಸಾಂಗ್ ಕೇಳೋಕ್ಕೂ ಇಲ್ಲ, ಏನೂ ಇಲ್ಲ, ಮಾತಾಡಿದ್ರೆ ನಾವೇ ಮಾತಾಡಬೇಕು. ಸೊ ಅದೇ ರೀಸನ್ಗೋಸ್ಕರ ನಾವು ಡಬಲ್ ಡೆಕ್ ಬುಕ್ ಮಾಡಿದ್ದಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮುಂದೆ ಹೋದ್ವಿ. ಅದಾದಮೇಲೆ ಒಂದು 10 o'clock ಬಸ್ ಸ್ಟಾಪ್ ಮಾಡಿದ್ರು. ಅಲ್ಲಿ VRLದೆ ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಊಟ ಮಾಡೋಣ ಅಂದ್ಕೊಂಡ್ವಿ. ಅದ್ರ ಬದಲು ನಾವೆಲ್ಲ ಟೀ ಕುಡಿದು ಫ್ರೆಶ್ ಅಪ್ ಆಗಿ, ಅಲ್ಲೇ ಎಲ್ಲ ವಾಶ್ರೂಮ್ ಫೆಸಿಲಿಟಿ ಇದೆ, ಅದೆಲ್ಲ ಆದಮೇಲೆ ಬಂದು ವಾಪಸ್
ಮಲ್ಕೊಂಡ್ವಿ. ಅದಾದಮೇಲೆ ಬಂದು ಬೆಡ್ಶೀಟ್ ಇದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ನಾವು ಅಂದ್ಕೊಂಡಿದ್ವಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಬೆಡ್ಶೀಟ್ ಒಂದು ಪ್ರೊವೈಡ್ ಮಾಡ್ಬೋದು ಅನ್ನೋದೊಂದು ಥಿಂಕಿಂಗ್ ಇತ್ತು. ನಮ್ಗೆ ಅದು ಮರೆತು ಹೋಗಿತ್ತು ತೊಗೊಂಡು ಹೋಗೋಕ್ಕೆ, ಬ್ಯಾಗಲ್ಲಿ ಬಟ್ಟೆನೇ ಇತ್ತು ಬರೀ. ಸೊ ಅದೊಂದು ಡ್ರಾಬ್ಯಾಕ್ ಆಯಿತು. ತುಂಬ ಚಳಿ ಆಗ್ತಿತ್ತು, ಈವೊಂದು ವಿಂಡೋ ಕ್ಲೋಸ್ ಮಾಡಿದ್ರು. ಸೊ ಅದೊಂದು ಅರ್ಥ ಆಗಿದೆ, ವಿ ಆರ್ಗೆ ಹೋಗೋಕ್ಕೆ ಮುಂಚೆ ಒಂದು ಬೆಡ್ಶೀಟ್ ಒಂದು ಕ್ಯಾರಿ ಮಾಡಬೇಕು. ಇದು ಬಿಟ್ಟರೆ ಇನ್ನೇನಿಲ್ಲ. ಅದು ಬಿಟ್ಟರೆ 2 PM ಚಿತ್ರದುರ್ಗದಲ್ಲಿ ಅವ್ರು ಸ್ಟಾಪ್ ಕೊಟ್ಟರು. ಸೊ ಅಲ್ಲಿ ವಾಶ್ರೂಮ್ಗೆ ಹೋಗೋರು ಹೋಗ್ಬೋದಿತ್ತು. ಸೊ ಅದು ಬಿಟ್ಟರೆ ಅದಾದಮೇಲೆ ವಾಪಸ್ ಮತ್ತೆ ಬೆಳಗ್ಗೆ 7:10ಗೆ ನಾವು ಕರೆಕ್ಟಾಗಿ ನವರಂಗ್ ಸರ್ಕಲ್ ಹತ್ರ ಇದ್ವಿ ವಿ ಆರ್ ಎಲ್ಲಿಂದ. ಸೊ ಓವರಾಲ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆದರೆ ಇಫ್ ಯು ಡೋಂಟ್ ವಾಂಟ್ ಟು ಸ್ಟೇ ದೇರ್ ಇನ್ ದಾಂಡೇಲಿ, ಜಸ್ಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಓನ್ಲಿ ಇನ್ 1 day. ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್ ಗೈಸ್. ನಾವೇನು ಅಂದ್ಕೊಂಡ್ವಿ ಅಂದರೆ 2 days ಬೇಕು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂದ್ಕೊಂಡ್ವಿ. ನೋ, ವಿ ಕ್ಯಾನ್ ಎಕ್ಸ್ಪ್ಲೋರ್ ಹೋಲ್ ದಾಂಡೇಲಿ ಇನ್ 1 day ಓನ್ಲಿ ವಿತ್ ಆರ್ ಲೈಕ್ ಸ್ಕೂಟಿ ಆರ್ ಎನಿಥಿಂಗ್ ವೆಹಿಕಲ್. ಸೊ ಓವರಾಲ್ ವೆಲ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ಜೊತೆ ಹೋದರೆ ಹೀಗೆ ಅಲ್ವಾ? ಆ್ಯಂಡ್ ನಿಮಗೂ ಹೀಗೇನಾ? ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೋಗಿದ್ದರೆ ಏನಾದರೂ ಶೇರ್ ಮಾಡಿ. ಆ್ಯಂಡ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್ ಫಾರ್ ಮೋರ್ ಟ್ರಾವೆಲಿಂಗ್ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಆಲ್ಬರ್ಟ್ರಾಸ್.